ನಂಗೆ ಎಷ್ಟು ಹೇಳಿದ್ರೆ ಅಟ್ಟ ಹೋಗೋಣ ಕರ್ಕೊಂಡು ಹೋಗು. ನಾವು ಲೈನ್ ಅಂತ ಮಗ ಲೈನ್ ಮಾಡ ಬರೀ ಊರಾಗ ಕರೆಂಟ್ ಲೈನ್ ಹಾಕೋದ್ಬಿಟ್ಟು ಹುಡುಗಿಯರ್ ಲೈನ್ ಹಾಕ್ತಾನೆ ನಂಗೇನು ಮಗ ಅಲ್ಲ ಆಗತ್ತ ಅಣ್ಣ ಮಂದಿ ಕರೆಯಕತ್ತಾರ ನಿನ್ನ ಯಾಕ್ರಿ ಅಣ್ಣ ಏನಾಗಬೇಕಾಗಿತ್ರಿ? ಏನಾತಲೆ ಕರೆಂಟ್ ಹಿಡ್ತಿಗೆ ಹಾಕ್ತಾರ ಕಡೆ ಮಗ ಕರೆಂಟ್ ಹಾಕೋದು ಬಿಟ್ಟು ಫೋನ್ಯಾಗ ಹುಡುಗಿಯರ ಜೊತೆ ಹಿಟ್ಟು ಬೆಸಾಕತ್ತಾನ ಹಿಟ್ಟ ಇನ್ನ ಕರೆಂಟ್ ಹಾಕಿಲ್ರಿ? ಎಲ್ಲಿ ಬಂದ 9 ಲೈನ್ ಕುಂತ 2 ತಾಸ 11 ಟೈಮ್ ಇನ್ನ ಲೈನ್ ಬಂದಿಲ್ಲ. ಅಲ್ಲ 9 ಲೈನ್ ಇನ್ನೂ ಹಾಕಿಲ್ರಿ? ಬಂದ್ರೆ ನಾ ಇಲ್ಲಿಗೆ ಬರ್ತಿದ್ದೀವೋ ತಡ್ರಿ ನಮ್ಮ ಆಫೀಸರ್ ಫೋನ್ ಹಚ್ಕೇತ್ನಿ. ಮೊದಲು ಹಚ್ಚ ಅವ್ನು ಫೋನ್ ಹಚ್ಚಿ ಕೇಳ್ಕೊ. ಹಲೋ ಸರ್ ಅದು 9 ಲೈನ್ ಏನಾದ್ರಿ? ಹೌದ್ರಿ? ಹಾಂ ಸರ್ ಓಕೆ ಸರ್ ಸರಿ ಸರ್ ಅದು ಸ್ವಲ್ಪ ಲೈನ್ ಪಾಟ್ ಆಗೈತೆ ಅಂತಾರಣ್ಣ, ಇನ್ನೊಂದು ತಾಸು ಬಿಟ್ಟು ಕರೆಂಟ್ ಬರ್ತಾವಂತ. 1 ತಾಸ 2 ತಾಸ ಕತ್ತಿ ಹೇಳಕ್ ಹೋಗ್ಬೇಡ ನಮ್ಮ ಮುಂದೆ. ಈ ಸತ್ ಬಂದ್ರೆ ಲೈನ್ ಹಾಕ್ಬೇಕು ನೀನು. ನಾವ್ ಹೆಂಗೆ ಹಾಕಕ್ಕೆ ಬರ್ತೀರಿ ಅಣ್ಣ? ಅದೆಲ್ಲ ಫಾಲ್ಟು KB ಒಳಗಾಗಿರ್ತೈತಿ. ನಾವು ಬಂದರೂ ಅಷ್ಟಕ್ಕೂ ಕೆಲಸ ಆಗಂಗಿಲ್ಲ. ಬರೀ ಇದ ನಿಮ್ದು 2 ದಿನ ಸುಟ್ಟು ಅಲ್ಲಿ ಪಾಟ್ ಆಗೈತಿ ಇಲ್ಲಿ ಪಾಟ್ ಆಗೈತಿ ನೀರಾಸು ಮಾಡಿ ನಿಮ್ದ ಮಾಡೋದು ನಾವು. ಲೈನ್ ಇದ್ದಾಗ ನೀರು ಇರಂಗಿಲ್ಲ, ನೀರು ಇದ್ದಾಗ ಲೈನ್ ಬರಂಗಿಲ್ಲ. ಅಣ್ಣ ನೀವು ತಲೆ ಕೆಡ್ಸ್ಕೊಳ್ಕೊಬಿಡ್ರಿ, ಇನ್ನೊಂದು ತಾಸು ಒಳಗೆ ಲೈನ್ ಬಂದೇ ಬರ್ತಾವೆ. ಬರಲಿಲ್ಲ ಅಂದ್ರೆ ನನ್ನ ಹತ್ರ ಬರ್ರಿ, ನಾ ಬಂದು ಹಾಕಿ ಅಂತ. ಆತ 1 ತಾಸು ಟೈಮ್ ಕೊಡ್ತೇವೆ ನಿನಗೆ. 1 ತಾಸ್ನ್ಯಾಗ ಬಂದು ನೀನು ಲೈನ್ ಹಾಕ್ಲಿಲ್ಲ ಮತ್ತು ಬೇರೆ ಆಗತ್ತಾ ನಿನ್ನ ಕತ್ತಿ. ಬರ್ತಾವ್ರಿ, ತಲೆ ಕೆಡ್ಸ್ಕೊಬಿಡ್ರಿ. ಹಾಂ ಬರ್ರಿ ಹಿಂಗ್ ಕೂಡ ಮಾತಾಡ್ತೀನಿ. ತಾಸ್ನ ಬರ್ಲಿಕ್ಕೆ ಐತಿ ನಿಂದ ಅವಾಗ ಬರ್ತಾವ ಹೋಗ್ರಿ ಅಣ್ಣ. ಅಣ್ಣ ಅಣ್ಣ ಊರಾಗ ಮಂದಿ ಭಾಳ ಡೇಂಜರ್ ಅದಾರ, ಸ್ವಲ್ಪ ನೋಡಿ ಬಾಳೆ ಮಾಡಿ ಪಪ್ಪಯ್. ಮಣ್ಣಿನ ಮಗನೋ ಇವನು ಕೊಡುಗೈದಾನಿ, ಜನ ಸೇವೆಗೆಂದೇ ಹುಟ್ಟಿರುವ ಸಾಕ್ರೆ ಸಾಕು ಮಹಾಪ್ರಭು. ನಿನ್ನೆ ನಮ್ಮ ಬಗ್ಗೆ ಅಂತದೇನು ಬಿಟ್ಟು ಬಿಲ್ಡಪ್ ಕೊಟ್ಟು ಕೆಂಪಿ ಅವರಿಗೆ ನಮ್ಮ ಮೇಲೆ ಇಂಪ್ರೆಸ್ ಆಗೋ ರೀತಿ ಮಾಡಿದ್ರಿ. ನೋಡು ಕಂತ್ರಿಗಳೇ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರಂತ. ಹೌದು, ಹಂಗ ನಾ 999 ಸುಳ್ಳು ಹೇಳಿ ನಿಮ್ ಲವ್ ಸಕ್ಸಸ್ ಆಗೋ ಹಂಗ್ ಮಾಡೀನಿ. ಮಹಾಪ್ರಭು, ಇನ್ನ ನಮ್ಮ ಲವ್ ಸಕ್ಸಸ್ ಆಗಿಲ್ವಲ್ಲ. ಇವತ್ತಾಗತ್ತಲ್ಲ. ಅಯ್ಯೋ ಆಗುತ್ತಲ್ಲೇ ಗಿಡ್ಡ ಆಗುತ್ತಾ. ಈ ಸಮಯಗ್ರಿ ಹಿಂಗ್ ಮಾಡ್ಬಾರ್ದು. ನೀವ್ ಮಾಡಿದ್ರೆ ಆಕೆ ಇಂಪ್ರೆಸ್ ಆಗ್ತಾಳೆ ನಿನಗ. ಆಕಿನ ಮುಂದೆ ಒಳ್ಳೆ ತರ ಬಿಹೇವ್ ಮಾಡ್ಬೇಕು. ಓಹೋ, ಒಳ್ಳೆ ಒಂಥರ ಒಳ್ಳೆ ಒಂಥರ ಇರ್ಬೇಕು ಅಂದ್ರೆ ಬೀಳ್ತಾರ. ಈ ಸಮಯಗ್ರಿ ಮಾಡ್ಬಾರ್ದು.